ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಬೆಳಕು ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ರೀಸನಿಂಗ್ ಎಬಿಲಿಟಿಯಲ್ಲಿ ಬರುವಂತಹ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಅನ್ನೋ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟು ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋಣ. ಡೈರೆಕ್ಷನ್ ಅಂದರೆ ಯಾವ್ಯಾವು? ನಾರ್ತು, ವೆಸ್ಟು, ಸೌತು, ಈಸ್ಟು. ಈ ಕಡೆ ಏನು ಮೇಲೆ ಬರುತ್ತಲ್ಲ ಇದೇ ನಾರ್ತು, ಕೆಳಗಡೆ ಬರೋದು ಸೌತು. ಆಮೇಲೆ ನಾರ್ತ್ ಇಂದ ರೈಟ್ ಸೈಡ್ ಏನಿರುತ್ತಲ್ಲ ಅದು ಯಾವಾಗಲೂ ಈಸ್ಟ್ ಆಗಿರುತ್ತೆ. ಆಮೇಲೆ ನಾರ್ತ್ ಇಂದ ಲೆಫ್ಟ್ಗೆ ಏನು ಬರುತ್ತಲ್ಲ ಅದು ಯಾವಾಗಲೂ ವೆಸ್ಟ್ ಆಗಿರುತ್ತೆ. ಆಮೇಲೆ ಇಲ್ಲಿ ಮಿಡಲ್ ಏನಿದೆ ಅಲ್ಲ, ಈ ಡೈರೆಕ್ಷನಿಗೆ ಏನಂತ ಅಂತೀವಂದರೆ ನಾರ್ತ್ ಈಸ್ಟ್. ಇದು ನಾರ್ತ್ ಮತ್ತು ಈಸ್ಟಿನ ಮಿಡಲಲ್ಲಿದೆ, ಅದಕ್ಕಿದು ಈ ಡೈರೆಕ್ಷನಿಗೆ ನಾವೇನಂತೀವಿ ನಾರ್ತ್ ಈಸ್ಟ್. ಈ ಡೈರೆಕ್ಷನಿಗೆ ಏನಂತೀವಿ ಸೌತ್ ಈಸ್ಟ್. ಆಮೇಲೆ ಈ ಮಿಡ್ಲಲ್ಲಿ ಬರುವಂಥ ಡೈರೆಕ್ಷನಿಗೆ ವೆಸ್ಟ್ ಮತ್ತು ಸೌತ್ ನಡುವೆ ಇದೆ ಇದು, ಅದಕ್ಕೆ ಇದಕ್ಕೆ ನಾವು ಸೌತ್ ವೆಸ್ಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಹಾಗೆ ಇದನ್ನು ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಇವಾಗ ಡೈರೆಕ್ಷನ್ ಬಗ್ಗೆ ತಿಳ್ಕೊಂಡ್ವಿ. ನಮಗೆ ಕ್ವಶನ್ ಏನು ಕೇಳ್ತಾರಲ್ಲ ಅದರಲ್ಲಿ ಯಾವ ಥರ ಕಂಡೀಷನ್ಸ್ ಇರುತ್ತೆ, ನಾವು ಅದನ್ನು ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ. ಎಕ್ಸಾಂಪಲ್, ಎ ಈಸ್ ಈಸ್ಟ್ ಆಫ್ ಬಿ ಅಂತ ಕೊಟ್ಟರೆ ನಾವು ಯಾವ ಥರ ಡ್ರಾ ಮಾಡ್ಬೋದಪ್ಪ ಇದನ್ನು ಅಂದರೆ, ಇದು ಬಿ ಪಾಯಿಂಟು. ಬಿಯಿಂದ ಎ ಏನಿದೆ ಈಸ್ಟಿಗಿದೆ ಅಂತ. ಈಸ್ಟ್ ಎಲ್ಲಿದೆ ನೋಡಿ, ಈಸ್ಟ್ ಅಂದರೆ ಈ ಸೈಡ್ ಇದೆ. ಸೊ ಬಿಯಿಂದ ಎ ಈಸ್ಟಿಗೆ ಇದೆ. ಆಮೇಲೆ ಯಾವ ಥರ ಹೇಳ್ತಾರೆ, ಇ ಈಸ್ ಸೌತ್ ವೆಸ್ಟ್ ಆಫ್ ಬಿ. ಬಿಯಿಂದ ಇ ಸೌತ್ ವೆಸ್ಟಿಗೆ ಇದೆ ಅಂತ. ಸೌತ್ ವೆಸ್ಟ್ ಯಾವ ಸೈಡು ನೋಡಿ, ಯಾವ ಡೈರೆಕ್ಷನ್ ಇಲ್ಲಿದೆ, ಈ ಡೈರೆಕ್ಷನಲ್ಲಿ ಬರೋದನ್ನು ನಾವೇನಂತೀವಿ ಸೌತ್ ವೆಸ್ಟ್ ಅಂತ ಹೇಳ್ತೀವಿ. ಸೊ ಬಿಯಿಂದ ಇ ಎಲ್ಲಿದೆ ಅಂತೆ, ಸೌತ್ ವೆಸ್ಟಿಗೆ ಇದೆ ಅಂತೆ. ಈ ಥರ ಕಂಡೀಷನ್ಸ್ನ ಕೊಡ್ತಾರೆ. ನಾವು ಈ ಡೈರೆಕ್ಷನ್ಸ್ನ ಈ ಥರ ಡ್ರಾ ಮಾಡ್ಕೋಬೋದು. ಮತ್ತು ಯಾವ ಥರ ಕೇಳ್ಬೋದಪ್ಪ ಅಂದರೆ, ಕ್ವಶನಲ್ಲಿ ಯಾವ ಥರ ಕಂಡೀಷನ್ ಇರುತ್ತಪ್ಪ ಅಂದರೆ, ಎಕ್ಸಾಂಪಲ್, ರಾಹುಲ್ ಈಸ್ ಸ್ಟ್ಯಾಂಡಿಂಗ್ ಏಟ್ ಮೀಟರ್ ಈಸ್ಟ್ ಟು ರವಿ. ಈ ಥರ ಏನಾದರೂ ಕಂಡೀಷನ್ ಇದ್ದರೆ ಇದನ್ನು ಯಾವ ಥರ ಡ್ರಾ ಮಾಡ್ಕೋತೀವಿ ಅಂದರೆ, ಇಷ್ಟೊತ್ತು ನಾವು ಬರೀ ಡೈರೆಕ್ಷನ್ನ ನೋಡಿದ್ವಿ. ಇವಾಗ 8 ಮೀಟರ್ ಎಷ್ಟು ದೂರದಲ್ಲಿದೆ, ಎಷ್ಟು ದೂರದಲ್ಲಿ ನಿಂತಿದ್ದಾನೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅದನ್ನು ಯಾವ ಥರ ಬಿಡಿಸ್ಕೋತೀವಪ್ಪ ಅಂದರೆ, ಇದು ರಾಹುಲ್ ಎಲ್ಲಿದ್ದಾರೆ, ರವಿಯಿಂದ ಈಸ್ಟಿಗಿದ್ದಾನಂತೆ. ರವಿಯಿಂದ 8 ಮೀಟರ್ ದೂರದಲ್ಲಿ ಈಸ್ಟಿಗೆ ಇದ್ದಾನೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಯಾವ ಥರ ಹೇಳ್ಬೋದು ಅಂದರೆ, ಸಾನ್ವಿ ಈಸ್ ಸ್ಟ್ಯಾಂಡಿಂಗ್ 6 ಮೀಟರ್ ಸೌತ್ ಟು ರಾಹುಲ್. ಆವಾಗ ಇದನ್ನು ಯಾವ ಥರ ಬಿಡಿಸ್ಕೋತೀವಿ ಅಂದರೆ, ರಾಹುಲಿಂದ ಸಾನ್ವಿ ಸೌತಿಗೆ ಇದ್ದಾಳಂತೆ. ಸೌತ್ ಅಂದರೆ ಕೆಳಗಡೆ ಬರುತ್ತೆ, ಹಾಗೆ 6 ಮೀಟರ್ ದೂರದಲ್ಲಿದ್ದಾಳಂತೆ. ಇದನ್ನು ಈ ಥರ ಬರಿತೀವಿ. ಇವಾಗ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಬಗ್ಗೆ ನಮಗೆ ಪೂರ್ತಿಯಾಗಿ ಬೇಸಿಕ್ಸು ತಿಳಿದಾಗಿದೆ. ಈಗ ನೆಕ್ಸ್ಟ್ ನಾವು ಕ್ವಶನ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಅ ಪರ್ಸನ್ ವಾಕ್ಸ್ 8 ಮೀಟರ್ ನಾರ್ತ್. ಇದು ಈ ಪಾಯಿಂಟ್ ಏನಿದೆಯಲ್ಲ, ಇವನು ಪರ್ಸನ್ನು, ಏನು ಮಾಡ್ತಾನೆ 8 ಮೀಟರು ನಾರ್ತ್ಗೆ ವಾಕ್ ಮಾಡ್ತಾನಂತೆ. ಅಂದರೆ ಮೇಲ್ಗಡೆ 8 ಮೀಟರ್ ದೂರದಷ್ಟು ವಾಕ್ ಮಾಡ್ತಾನೆ. ನೆಕ್ಸ್ಟ್ ಈಸ್ಟಿಗೆ 6 ಮೀಟರ್ಸು ವಾಕ್ ಮಾಡ್ತಾನಂತೆ. ಈಸ್ಟ್ ಅಂದರೆ ಈ ಸೈಡ್ ಬರುತ್ತೆ. ನಮಗೆ ಗೊತ್ತೇ ಇದೆ ಆಲ್ರೆಡಿ ಡೈರೆಕ್ಷನ್ಸು, ನಾರ್ತು, ಸೌತು, ಈಸ್ಟು, ವೆಸ್ಟು. ಸೊ 6 ಮೀಟರ್ ಅವನು ಈಸ್ಟ್ ಕಡೆ ವಾಕ್ ಮಾಡ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ, ದೆನ್ 8 ಮೀಟರ್ ಸೌತ್. ಮತ್ತು ಅವನು 8 ಮೀಟರ್ ಸೌತಿಗೆ ಹೋಗ್ತಾನಂತೆ, ಅಂದರೆ ಸೌತು. ಮತ್ತು ಕೆಳಗಡೆ ಬಂದ ಅವನು 8 ಮೀಟರ್ ಅಷ್ಟು. ಇವಾಗ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಹೌ ಫಾರ್ ಹೀ ಈಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಸ್ಟಾರ್ಟಿಂಗ್ ಪಾಯಿಂಟು, ಇದು ಎಂಡ್ ಪಾಯಿಂಟು. ಇದು ಸ್ಟಾರ್ಟ್ ಆಗಿರೋದು, ಇದು ಎಂಡ್ ಆಗಿರೋದು. ಇಲ್ಲಿಂದ ಇಲ್ಲಿಗೆ ಅವನು ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಇದೆ,
ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಇದೆ 6 ಮೀಟರ್ಸ್. ಸೊ ಆನ್ಸರ್ ಏನಾಗುತ್ತೆ, ಅವನು 6 ಮೀಟರ್ ದೂರದಲ್ಲಿ ಇದ್ದಾನೆ. ಸೆಕೆಂಡ್ ಕ್ವಶನು, ರಾಹುಲ್ ವಾಕ್ಸ್ 10 ಮೀಟರ್ ಸೌತ್. ಅಂದರೆ ಇದು ರಾಹುಲ್ ಅಂದ್ಕೊಳ್ಳಿ, ಇಲ್ಲಿ ರಾಹುಲ್ ನಿಂತಿದ್ದಾನೆ, ಅವನು ಸೌತ್ಗೆ 10 ಮೀಟರಷ್ಟು ವಾಕ್ ಮಾಡ್ತಾನೆ. ನೆಕ್ಸ್ಟು ಹಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 5 ಮೀಟರ್ ಅಂತೆ. ನಮಗೆ ರೈಟು ಲೆಫ್ಟ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ಸನ್ನು ತಿಳ್ಕೊಳ್ಳೋದು ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇನಪ್ಪ ಅಂದರೆ, ಈಗ ಒಂದು ವ್ಯಕ್ತಿ ಈ ಥರ ಮೇಲೆ ನಾರ್ತ್ ಕಡೆ ನೋಡ್ತಿದ್ದಾನೆ ಅಂದರೆ ಅವ್ನ ರೈಟ್ ಏನಾಗಿರುತ್ತೆ, ಇದಾಗಿರುತ್ತೆ ಈ ಸೈಡು, ಅವನದು ಲೆಫ್ಟ್ ಏನಾಗುತ್ತೆ ಈ ಸೈಡ್ ಆಗಿರುತ್ತೆ. ಅದೇ ಒಂದು ವ್ಯಕ್ತಿ ಅದನ್ನ ಕೆಳಗೆ ನೋಡ್ತಿದ್ದಾನೆ ಅಂದರೆ ಸೌತ್ಗೆ ನೋಡ್ತಿದ್ದಾನೆ ಅಂದರೆ ಅವ್ನ ರೈಟ್ ಏನಾಗಿರುತ್ತೆ, ಇದಾಗಿರುತ್ತೆ ಈ ಸೈಡ್ದು. ಆಮೇಲೆ ಅವ್ನ ಲೆಫ್ಟ್ ಈ ಸೈಡ್ ಆಗಿರುತ್ತೆ. ಇವಾಗ ಇಲ್ಲಿ ರಾಹುಲ್ ಏನು ಮಾಡ್ತಿದ್ದಾನೆ, ಕೆಳಗೆ ನೋಡ್ತಿದ್ದಾನೆ ಅಂದರೆ ಆಲ್ರೆಡಿ ಅವನು ಕೆಳಗೆ ಬಂದಿದ್ದಾನೆ, ಸೌತ್ ನೋಡ್ತಿದ್ದಾನೆ. ಈಗ ಅವನು ಟರ್ನ್ ಲೆಫ್ಟಿಗೆ ಹೋಗ್ಬೇಕಪ್ಪ ಅಂದರೆ ಯಾವ ದಿಕ್ಕಿಗೆ ಹೋಗ್ಬೇಕು ಅವನು, ಇದು ರೈಟು, ಇದು ಲೆಫ್ಟು. ಸೊ ಲೆಫ್ಟಿಗೆ ಅವನು 5 ಮೀಟರ್ ವಾಕ್ ಮಾಡ್ತಾನಂತೆ. ನೆಕ್ಸ್ಟ್ ವಾಕ್ಸ್ 10 ಮೀಟರ್. ನೆಕ್ಸ್ಟ್ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 10 ಮೀಟರ್ ಅಂತೆ. ಮತ್ತೆ ಅವನು ಲೆಫ್ಟ್ ಕಡೆ ಮೂವ್ ಆಗ್ತಾನಂತ ಹೇಳ್ತಿದ್ದಾರೆ. ಇವಾಗ ಈಸ್ಟ್ ಕಡೆ ನೋಡ್ತಿದ್ರೆ ಅವನ ಲೆಫ್ಟ್ ಏನಾಗಿರುತ್ತೆ, ಈ ಸೈಡ್ ಆಗಿರುತ್ತೆ, ರೈಟು ಈ ಸೈಡ್ದು ಆಗಿರುತ್ತೆ. ಸೊ ಇವಾಗ ಮತ್ತೆ ಅವ್ನು ಲೆಫ್ಟಿಗೆ ಮೂವ್ ಆಗಿ 10 ಮೀಟರ್ ವಾಕ್ ಆದರೆ ಅವ್ನ ಡೈರೆಕ್ಷನ್ ಏನಾಗಿರುತ್ತೆ, ಮೇಲ್ಗಡೆ ಆಗಿರುತ್ತೆ 10 ಮೀಟರು. ಇವಾಗ ಕ್ವಶನ್ ಏನು ಕೇಳಿದ್ದಾರೆ, ಹೌ ಫಾರ್ ಹೀ ಈಸ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು, ಆಮೇಲೆ ಎಂಡಿಂಗ್ ಪಾಯಿಂಟ್ ಇದು. ಇಲ್ಲಿಂದ ಇಲ್ಲಿ ಎಷ್ಟು ದೂರದಲ್ಲಿದ್ದಾನಪ್ಪ ಅಂದರೆ ಅವನು 5 ಮೀಟರ್ ದೂರದಲ್ಲಿ ನಿಂತಿದ್ದಾನೆ. ಈ ಒಂದು ಪಾಯಿಂಟ್ಸನ್ನು ನೀವು ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಮಾಡಿಕೊಂಡ್ರೆ ನೀವು ಯಾವಾಗಾದರೂ ಈ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸನ್ನು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾವು ಈ 2 ಕ್ವಶನ್ ಸಾಲ್ವ್ ಮಾಡಿದ್ವಲ್ವ, ಹೌ ಫಾರ್ ಈಸ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಇದು ಟೈಪ್ 1 ಕ್ವಶನ್ ಆಗಿರುತ್ತೆ. ಇವಾಗ ನಾವು ಟೈಪ್ 2 ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅ ಮ್ಯಾನ್ ಮೂವ್ಸ್ 4 ಕಿಲೋಮೀಟರ್ ನಾರ್ತ್ ಅಂತ ಹೇಳಿದ್ದಾನೆ. ಇದು ಮ್ಯಾನ್ ಅಂತ ನಾವು ಬರ್ಕೊಳ್ಳೋಣ. ಮ್ಯಾನ್ ಏನು ಮಾಡ್ತಾನೆ, 4 ಕಿಲೋಮೀಟರ್ಸು ನಾರ್ತ್ಗೆ ಹೋಗ್ತಾನೆ. ನೆಕ್ಸ್ಟು ಈಸ್ಟಿಗೆ 3 ಕಿಲೋಮೀಟರ್ಸನ್ನು ನೆಕ್ಸ್ಟ್ 3 ಕಿಲೋಮೀಟರ್ ಈಸ್ಟಿಗೆ ಹೋಗ್ತಾನೆ. ಈಸ್ಟ್ ಅಂದರೆ ಈ ಸೈಡು 3 ಕಿಲೋಮೀಟರ್ಸ್ ಹೋಗ್ತಾನೆ. ನೆಕ್ಸ್ಟ್ ಏನು ಕೇಳಿದ್ದಾರೆ ಕ್ವಶನ್, ವಾಟ್ ಈಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಇಷ್ಟೊತ್ತು ನಾವು ಒಂದು ಕ್ವಶನ್ನ ಸಾಲ್ವ್ ಮಾಡಿದ್ವಿ, ಹೌ ಫಾರ್ ಹೀ ಈಸ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ. ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಈ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕೇಳಿದಾಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಕ್ವಶನ್ಸನ್ನು ಅಂತ ಇವಾಗ ತಿಳ್ಕೊಳ್ಳೋಣ. ಇದು ಸ್ಟಾರ್ಟಿಂಗ್ ಪಾಯಿಂಟು, ಆಮೇಲೆ ಇದು ಎಂಡಿಂಗ್ ಪಾಯಿಂಟು. ಇಲ್ಲಿಂದ ಇಲ್ಲಿಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನಿದೆ ಅಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಕ್ವಶನಲ್ಲಿ ಕೇಳಿದ್ದಾರೆ. ನಾವು ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದರೆ ಪೈಥಾಗೊರಸ್ ಥಿಯರಮನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಮ್ಗೆ ಆಲ್ರೆಡಿ ಗೊತ್ತೇ ಇದೆ ಪೈಥಾಗೊರಸ್ ಥಿಯರಮು. ಇಲ್ಲಿ ABC ಅಂತ ಇರುತ್ತೆ, ಇಲ್ಲಿ ಹೈಪೋಟೆನಸ್ ಏನಿರುತ್ತಲ್ಲ ಅದನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ನೋಡಿ ಸೇಮು ABC ಇದು ಹೈಪೋಟೆನಸ್ ನಮಗೆ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿತೀವಿ. ಫಾರ್ಮುಲಾ ಏನಪ್ಪ ಅಂದರೆ AC² = AB² + BC². ಇವಾಗ ನಮಗೆ AB² ಗೊತ್ತಿದೆ ಆಲ್ರೆಡಿ 4² + BC ಏನಂತ ಗೊತ್ತಿದೆ 3, ಸೊ 3². ಆನ್ಸರ್ ಏನಾಗುತ್ತೆ 16 + 9 = 25. ಇದು AC² ಅಂತ ಇದೆ. ಸ್ಕ್ವೇರ್ ಈ ಕಡೆ ಹೋಗಿ ಸ್ಕ್ವೇರ್ ರೂಟ್ ಆಗುತ್ತೆ, ಆವಾಗ AC ಏನಾಗುತ್ತಪ್ಪ ಅಂದರೆ 5. ಆನ್ಸರ್ ನಮಗೆ 5 ಅಂತ ಸಿಕ್ತು. ಇದೇ ಏನಾಗುತ್ತೆ ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿ ನಾವು ಇದೇ ಏನಪ್ಪ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಆನ್ಸರು 5 ಮೀಟರ್. ಆನ್ಸರು 5 ಕಿಲೋಮೀಟರ್. ನೆಕ್ಸ್ಟ್ ಕ್ವಶನ್ನು, ಈ ಕ್ವಶನ್ನ ನೀವು ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಬನ್ನಿ ಇವಾಗ ನಾವು ಸಾಲ್ವ್ ಮಾಡೋಣ.
ಏನು ಹೇಳಿದ್ದಾರೆ, ಪರ್ಸನ್ ವಾಕ್ಸ್ 12 ಮೀಟರ್ ಟು ಈಸ್ಟ್ ಅಂತ. ಈ ಪರ್ಸನ್ ಏನಿದ್ದಾನಲ್ಲ ಇವನು 12 ಮೀಟರಷ್ಟು ಈಸ್ಟಿಗೆ ಟ್ರಾವೆಲ್ ಮಾಡಿದ್ದಾನೆ, ಅಂದರೆ ವಾಕ್ ಮಾಡಿದ್ದಾನೆ. ನೆಕ್ಸ್ಟ್ 5 ಮೀಟರ್ ಟು ನಾರ್ತ್, 5 ಮೀಟರ್ ಏನು ಮಾಡಿದ್ದಾನೆ ಅವನು ನಾರ್ತ್ಗೆ ಟ್ರಾವೆಲ್ ಮಾಡಿದ್ದಾನೆ. ನೆಕ್ಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಇನ್ ವಿಚ್ ಡೈರೆಕ್ಷನ್ ಈಸ್ ಹಿ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಸ್ಟಾರ್ಟಿಂಗ್ ಪಾಯಿಂಟಿಂದ ಅವನು ಯಾವ ಡೈರೆಕ್ಷನಲ್ಲಿ ಇದ್ದಾನೆ ಅಂತ ನಾವು ನೋಡಬೇಕು. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಡೈರೆಕ್ಷನ್ಸ್ ಬಗ್ಗೆ, ನಮಗೆ ಗೊತ್ತೇ ಇದೆ ಆಲ್ರೆಡಿ. ಈ ಆ್ಯಂಗಲಿಗೆ ನಾವು ಏನಂತೀವಿ, ನಾರ್ತ್ ಈಸ್ಟ್. ಈ ಡೈರೆಕ್ಷನಿಗೆ ಏನಂತೀವಿ, ಸೌತ್ ವೆಸ್ಟು. ಆಮೇಲೆ ಇಲ್ಲಿ ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ಎಂಡ್ ಪಾಯಿಂಟಿಗೆ ಯಾವ ಡೈರೆಕ್ಷನ್ ಬರುತ್ತೆ ಅಂತ ಹೇಳಿ. ಇದು ನಾರ್ತು, ಈಸ್ಟ್, ಸೌತು, ವೆಸ್ಟು. ಇಲ್ಲಿಂದ ಇಲ್ಲಿಗೆ ಅಂದರೆ ಈ ಗ್ಯಾಪಲ್ಲಿ ಇದು ಹೋಗಿದೆ. ಆನ್ಸರ್ ಏನಾಗುತ್ತೆ, ನಾರ್ತ್ ಈಸ್ಟ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.